ಧಾರವಾಡದ ಯಾದವಾಡದಲ್ಲಿ ಈ ಶುಗರ್ ಫ್ಯಾಕ್ಟರಿ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಸಕ್ಕರೆ ಕಾರ್ಖಾನೆಯ ಸ್ಥಾಪನೆಯ ವಿಚಾರಕ್ಕೆ ಈ ಫೈಟ್ ಆಗ್ತಾ ಇರುವಂಥದ್ದು. 84 ಎಕರೆ 200 ಕೋಟಿ ವೆಚ್ಚದಲ್ಲಿ ಈ ಸಕ್ಕರೆ ಕಾರ್ಖಾನೆ ಏನಿದೆ ಇದು ತಲೆ ಎತ್ತಿರುವಂಥದ್ದು. ರೈತರ ವಿರೋಧದ ಮಧ್ಯೆಯೂ ಕೂಡ ಸಕ್ಕರೆ ಕಾರ್ಖಾನೆಯ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಆರೋಗ್ಯದ ಸಮಸ್ಯೆ, ಬೆಳೆ ನಾಶ, ರಸ್ತೆ ಹಾಳಾಗುತ್ತೆ ಅಂಥೇಳಿ ರೈತರು ವ್ಯಾಪಕವಾಗಿ ವಿರೋಧಿಸ್ತಾ ಇದ್ದಾರೆ. ವಾಯು ಮಾಲಿನ್ಯವಾಗ್ತಾ ಇದೆ, ನೀರು ಕಲುಷಿತಗೊಳ್ಳದಂತೆ ತಂತ್ರಜ್ಞಾನವನ್ನು ಅಳವಡಿಸ್ತೇವೆ, ಸಹಕಾರವನ್ನು ಕೊಡಿ, ಕೈ ಮುಗಿದು ಕೇಳಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈತ ಸ್ನೇಹಿ ಕಾರ್ಖಾನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭರವಸೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರೈತರ ಜೊತೆಗೆ ಸ್ಥಳೀಯರ ಜೊತೆಗೂ ಕೂಡ ಮಾತುಕತೆ ಆಡುವಂತಹ ಕೆಲಸವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ನಮ್ ರೈತರು ಏನಂತಾರ, ನಾವ್ ಇದ್ರಾಗ ನೆಮ್ಮದಿ ಐತಿ, ನಮ್ ಜೀವನ ಯಾವ ಉದ್ಯೋಗ ಬೇಡ, ನಾವ್ ಇದ್ರ ತರಕಾರಿ ಬೆಳಿತೇವಿ, ಹೆಸರು ಬೆಳಿತೇವಿ, ಉದ್ದು ಬೆಳಿತೇವಿ, ಇದ್ರಾಗ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ, ಈ ಭಾಗದ ಊರುಗಳ ಅಭಿವೃದ್ಧಿ ಆಗಲಿ, ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡೋಣ. ಈ ಒಂದು ಮೃಣಾಲ್ ಶುಗರ್ ಫ್ಯಾಕ್ಟ್ರಿಯಿಂದ ಎಲ್ಲರಿಗೂ ಎಲ್ಲ ರೀತಿಯಾದಂಥ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಬಹುದಿನಗಳ ಬಹು ವರ್ಷಗಳ ಬೇಡಿಕೆ ಈ ಒಂದು ಜಿಲ್ಲೆಯಲ್ಲಿ, ಈ ಒಂದು ತಾಲೂಕಿನಲ್ಲಿ ಒಂದು ಕಬ್ಬಿನ ಫ್ಯಾಕ್ಟ್ರಿ, ಒಂದು ಶುಗರ್ ಫ್ಯಾಕ್ಟ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಹೆಬ್ಬಯಕೆ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ನಮಗೆ ಎಲ್ಲರ ಸಹಕಾರದಿಂದ ಈ ಭಾಗದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟುವಂಥ ಅವಕಾಶ ಸಿಕ್ಕಿದೆ. ಮಾಡಿ ಸುಮಾರು 84 ಎಕರೆ ಜಮೀನಿನಲ್ಲಿ ಒಂದು ಸುಸಜ್ಜಿತವಾದಂಥ ಸಕ್ಕರೆ ಕಾರ್ಖಾನೆಯನ್ನು ನಾವು ಮಾಡ್ತಾಯಿದ್ವಿ. ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ ಯಾವುದೇ ರೀತಿಯಾದಂಥ ಪರಿಸರ ಮಾಲಿನ್ಯ ಆಗಲಿ, ವಾಯು ಮಾಲಿನ್ಯ ಆಗಲಿ, ಅಥವಾ ರೈತರ ಜಮೀನಿಗೆ ಹಾನಿಯಾಗುವಂಥ ಕೆಲಸ ಯಾವುದೂ ಆಗುವುದಿಲ್ಲ. ನಾವು ಯಾವುದೇ ರೀತಿಯಾದಂಥ ನೀರನ್ನು ನಾವು ಹೊರಗಡೆ ಬಿಡೋದಿಲ್ಲ. ನಮ್ಮ ಪ್ಲ್ಯಾಂಟ್ನಲ್ಲಿ ನಮ್ಮ ಯಾವುದೂ ರೀತಿಯ ಒಂದು ವೇಸ್ಟ್ ವಾಟರ್ ಜನ್ರೇಟ್ ಆಗುತ್ತೆ, ಅದನ್ನು ನಾವು ರೀಪ್ಯೂರಿಫೈ ಮಾಡುವ ಮೂಲಕ ಮತ್ತೆ ನಮ್ಮ ಪ್ಲ್ಯಾಂಟಿನಲ್ಲೇ ಯೂಸ್ ಮಾಡ್ಕೋತೀವಿ. ಮತ್ತು ಒಂದು ESP ಅಂತ ಒಂದು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ನಾವು ಅಳವಡನೆ ಮಾಡಿ ಮಾನ್ಯ ಸಚಿವರು ಹಾಗೂ ಮೃಣಾಲ್ ಶುಗರ್ ಫ್ಯಾಕ್ಟ್ರಿ ಮಾಲೀಕತ್ವದ ಅವರ ಪುತ್ರರು ಕೂಡ ಇವತ್ತು ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನತೆಗೆ ಭೇಟಿಯಾಗಿ ನಮ್ಮ ಗ್ರಾಮದ ಜನರ ಮುಂದಿನ ಭವಿಷ್ಯ ಮತ್ತು ರೈತರಿಗೆ ಆಗುವಂಥ ಈ ಒಂದು ಕಾರ್ಖಾನೆಯಿಂದ ಮುಂದಾಗುವಂಥ ಒಂದು ತೊಂದರೆಗಳನ್ನು ಸಮಗ್ರವಾಗಿ ಅವರಿಗೆ ಮನವಿ ಮುಖಾಂತರ ತಿಳಿಸಿದ್ದೀವಿ. ಯಾಕೆ ವಿರೋಧಿಸಬೇಕು ರೈತರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಶುಗರ್ ಫ್ಯಾಕ್ಟ್ರಿ, ಬಹಳ ಹತ್ತಿರದಿಂದ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ಇಡೀ ತಾಲೂಕನ್ನು ಉದ್ಧಾರ ಮಾಡುತ್ತೆ, ಉದ್ಯೋಗಗಳು ಸಿಗುತ್ತೆ. ಹಾಗಾಗಿ ಯಾಕೆ ಇದನ್ನು ಅಪೋಸ್ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬೇರೆ ಏನಾದರೂ ಕಾರಣ ಇದೆಯಾ ಅಂತ ನೋಡೋಣ.